ನಮಸ್ಕಾರ ಮಕ್ಕಳೇ. ಪುಟ್ಟ ಪುಟ್ಟ ಕಥೆಗಳ ಸರಮಾಲೆಗೆ ಪುಟ್ಟ ಮಕ್ಕಳಿಗೆ ಸ್ವಾಗತ. ಅವಧೂತನ ಮೂರನೇ ಗುರು ಯಾರು ಅಂತ ಇವತ್ತು ತಿಳ್ಕೋಬೇಕು ಅಲ್ವಾ? ರಾಜ ಏನ್ ಮಾಡ್ತಾನೆ, ಅವಧೂತನ್ ಕೇಳ್ತಾನೆ, ಅವಧೂತ ನಿನ್ನ ಮೂರನೇ ಗುರು ಯಾರು ಯಾರು ಅಂತ ಕೇಳ್ತಾನೆ. ಅವಾಗ ಅವಧೂತ ಹೇಳ್ತಾನೆ, ನಾವೊಂದು ದಿನ ದೊಡ್ಡ ಹುಲ್ಲುಗಾವಲಿನ ಹತ್ರ ಹೋಗ್ತಾ ಇದ್ದೆ. ಹುಲ್ಲುಗಾವಲಿನಲ್ಲಿ ಯಾವ ಪ್ರಾಣಿ ಇರುತ್ತೆ? ಜಿಂಕೆಗಳಿರುತ್ತೆ ಅಲ್ವಾ? ಜಿಂಕೆಗಳು ಹುಲ್ಲು ಮೇಯ್ತಾ ಇರ್ತಾವ. ಅವಧೂತ ಆ ಹುಲ್ಲುಗಾವಲಿನ ಪಕ್ಕದಲ್ಲೇ ಹೋಗ್ತಾ ಇರ್ತಾನೆ. ಗುಂಪು ಗುಂಪಾಗಿ ಜಿಂಕೆಗಳು ಹುಲ್ಲು ಮೇಯ್ತಾ ಇರ್ತಾವೆ. ಎಷ್ಟು ಮುದ್ದಾಗಿರುತ್ತಲ್ಲ ಜಿಂಕೆಗಳು. ಆ ಜಿಂಕೆ ನೋಡ್ಕೊಂತ ಅವಧೂತ ಏನ್ ಮಾಡ್ತಾನೆ, ಒಂದು ಬಂಡೆ ಮೇಲೆ, ಅಲ್ಲಿ ನದಿ ದಡ ಇರುತ್ತೆ, ಆ ದಡದ ಹತ್ರ ಅವನು ಅವಧೂತ ಕೂತ್ಕೊಂತಾನೆ. ಜಿಂಕೆಗಳೆಲ್ಲ ಏನ್ ಮಾಡ್ತವೆ, ತಂಪಾಡಿ ತಾವು ಹಿಂಗೆ ಹುಲ್ಲು ತಗೊಳ್ಳೋದು, ತಿನ್ನೋದು, ತಿಂತಾ ಇರ್ತಾವ. ಹುಲ್ಲು ತಗೊಂಡು ತಿಂದ್ಮೇಲೆ ಆ ಕಡೆ ಒಂದ್ಸಲ ನೋಡೋದು, ಈ ಕಡೆ ಒಂದ್ಸಲ, ಆ ಕಡೆ ಒಂದ್ಸಲ ನೋಡೋದು. ಯಾಕೆ? ಜಿಂಕೆಗಳಿಗೆ ಭಯ. ಯಾವ್ದಾರ ಪ್ರಾಣಿ ಬಂದ್ಬಿಟ್ರೆ, ಯಾರ ಬೇಟೆಗಾರ ಬಂದ್ಬಿಟ್ರೆ ಭಯ ಅಲ್ವಾ? ಅದಕ್ಕೆ ಏನ್ ಮಾಡ್ತಿರ್ತವೆ ಜಿಂಕೆಗಳು, ಹುಲ್ಲು ತಗೊಳ್ಳೋದು, ಹುಲ್ಲು ತಿನ್ನೋದು, ಆ ಕಡೆ ಒಂದ್ಸಲ ನೋಡೋದು, ಈ ಕಡೆ ಒಂದ್ಸಲ ನೋಡೋದು. ಹೀಗೆ ಎಲ್ಲ ಜಿಂಕೆಗಳು ಓಡಾಡ್ತಾ ಹುಲ್ಲು ತಿಂತಾ ಇರ್ತಾವ. ಅದರೊಳಗೆ ಒಂದು ದೊಡ್ಡ ಜಿಂಕೆ ಇರುತ್ತೆ. ಆ ಜಿಂಕೆಗೆ ತುಂಬ ಹುಲ್ಲೆಲ್ಲ ತಿಂದ್ಬಿಟ್ಟಿರ್ತದಲ್ಲ, ಅದಕ್ಕೆ ಬಾಯಾರಿಕೆ ಆಗ್ಬಿಟ್ಟಿರ್ತದೆ. ಹುಲ್ಲು ತಿಂದು 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 ಅದಕ್ಕೆ ನೀರು ಕುಡಿಬೇಕು ಅಂತ ಅನ್ಸುತ್ತೆ. ನೀರು ಕುಡಿಯೋಕ್ಕೆ ಅಂದ್ಬಿಟ್ಟು ಜಿಂಕೆ ಏನು ಮಾಡುತ್ತೆ, ಎಲ್ಲರನ್ನು ನೋಡುತ್ತೆ, ಯಾವ ಜಿಂಕೆಗಳು ಬರಲ್ಲ. ಇದಕ್ಕೆ ಬಾಯಾರಿಕೆ ತಡ್ಕೊಳಿಕ್ಕಾಗಲ್ಲ. ಈ ಜಿಂಕೆ ಏನು ಮಾಡುತ್ತೆ, ತನ್ನ ಗುಂಪನ್ನೆಲ್ಲ ಬಿಟ್ಬಿಟ್ಟು ಒಂದೇ ಜಿಂಕೆ ಇತ್ಲ ಹೊರ ಬರ್ತದೆ. ಅದು ಸೀದಾ ಜಿಂಕೆ ನೋಡಿ, ಜಿಂಕೆ ಏನ್ ಮಾಡುತ್ತೆ, ನದಿ ಬಳಿಗೆ ಬರುತ್ತೆ. ಆ ನದಿ ಹತ್ರ ಬಂದು, ಅಲ್ಲಿ ನದಿಲಿ ನೀರು ಹರಿತಾ ಇರ್ತದೆ. ಜಿಂಕೆ ಏನ್ ಮಾಡುತ್ತೆ, ನೀರು ತಗೊಂಡು ಕುಡಿಲಿಕ್ಕೆ ಶುರು ಮಾಡುತ್ತೆ. ನೀರು ಕುಡಿತಾ ಇರ್ತದೆ. ಅಲ್ಲಿ ಇಬ್ಬರು ಬೇಟೆಗಾರರು ಇರ್ತಾರೆ. ಒಬ್ಬ ಕೈಯಲ್ಲಿ ಬಲೆ ಇಟ್ಕೊಂಡಿರ್ತಾನೆ. ಆ ಬಲೆನ ಜಿಂಕೆಗೆ ಹಾಕ್ಬೇಕು ಅಂತ ಎಸಿತಾನೆ. ಜಿಂಕೆ ಗೊತ್ತಾಗ್ಬಿಡುತ್ತೆ. ಏನ್ ಮಾಡುತ್ತೆ, ಜಿಂಕೆ ಚಂಗಂತ ಹಾರಿಬಿಡುತ್ತೆ. ಹಾರಿ ದೂರ 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 ಓಡಿ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಓಡೋಗ್ತಾ ಇರ್ತದೆ ಜಿಂಕೆ. ಬೇಟೆಗಾರರು ಬಲೆ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಅವಧೂತ ನೋಡ್ತಾನೆ. ಅಬ್ಬಾ, ಜಿಂಕೆ ಎಷ್ಟು ವೇಗವಾಗಿ ಓಡುತ್ತಲ್ಲ, ಇದು ಸಿಗದೇ ಇಲ್ಲ, ಬೇಟೆಗಾರರ ಕೈಯಲ್ಲಿ ಸಿಗದೇ ಇಲ್ಲ, ಓಡೋಗ್ಬಿಡ್ತು. ಪಾಪ ಅದು ಓಡೋಗ್ತಾ ಓಡೋಗ್ತಾ ತನ್ನ ಗುಂಪನ್ನು ಬಿಟ್ಟು ಹೋಗ್ಬಿಡ್ತು. ಹುಲ್ಲುಗಾವಲಿನಲ್ಲಿ ಜಿಂಕೆಗಳಿರ್ತಲ್ಲ, ಅಲ್ಲಿಂದ ದೂರ ಹೋಗ್ಬಿಡುತ್ತೆ, ಒಂಟಿ ಆಗ್ಬಿಡುತ್ತೆ. ಅವಾಗ ಬೇಟೆಗಾರರಿಗೂ ಸುಸ್ತಾಗ್ಬಿಡುತ್ತಲ್ಲ, ಅವ್ರು ಹೇಳ್ತಾರೆ, ಅಪ್ಪ 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 ತುಂಬ ಸುಸ್ತಾಗೋತು, ಏನು ಮಾಡೋದು, ಜಿಂಕೆ ಸಿಗಲೇ ಇಲ್ಲಲ್ಲ ನಮಗೆ ಅಂತ ಇಬ್ಬರು ಮಾತಾಡ್ಕೊತಾರೆ. ಅವಾಗ ಒಬ್ಬ ಹೇಳ್ತಾನೆ, ಯೋಚನೆ ಮಾಡಬೇಡ, ಒಂಟಿ ಜಿಂಕೆ ಇದೆ ಅಲ್ವಾ, ಅದು ಆ ಜಿಂಕೆ ಹೆಂಗಾರ ಮಾಡಿ ಹಿಡ್ಕೊಂಡು ಹೋಗ್ಬೇಡ. ಹೌದಾ, ಹೇಗೆ ಹಿಡ್ಕೊಳ್ಳೋದು ಅಂತ ಕೇಳ್ತಾನೆ. ಅವಾಗ ನೋಡು, ನನ್ನ ಹತ್ರ ಒಂದು ಕೊಳಲಿದೆ, ಈ ಕೊಳಲನ್ನು ಊದಿದ್ರೆ ಜಿಂಕೆ ತಾನಾಗೆ ಎಲ್ಲೂ ಓಡೋಗಿದೆಯಲ್ಲ, ವಾಪಸ್ ತಾನಾಗೆ ಬರುತ್ತೆ. ಜಿಂಕೆಗಳಿಗೆ ಒಳ್ಳೆ ಗಾಯನ ಅಂದರೆ ಬಹಳ ಇಷ್ಟ. ತುಂಬ ಖುಷಿಯಿಂದ ಕೇಳ್ತವೆ, ಮೈ ಮರ್ತು ಬಿಡ್ತವೆ. ಅವಾಗ ನೀನು ಹಿಂದ್ಗಡೆಯಿಂದ ಬಂದು ಬಲೆ ಹಾಕ್ಬಿಡು ಅಂತ ಸ್ನೇಹಿತಂಗೆ ಹೇಳ್ತಾನೆ. ಆಗಲಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ, ಒಬ್ಬ ಬೇಟೆಗಾರ ಏನು ಮಾಡ್ತಾನೆ, ಕೊಳಲು ತಗೊಂಡು ಊದಲಿಕ್ಕೆ ಶುರು ಮಾಡ್ತಾನೆ. ಹಿಂಗೂ ಊದ್ತಾನೆ, ಹಿಂಗೂ ಊದ್ತಾನೆ, ಹಿಂಗೂ ಊದ್ತಾನೆ, ಊದ್ತಾ 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 ಹಿಂಗೆ ಊದ್ತಾ ಇರ್ತಾನೆ. ಅವಾಗ ಸ್ವಲ್ಪ ಹೊತ್ತಾಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಜಿಂಕೆ ಓಡೋಗಿರ್ತದಲ್ಲ,
ಎಲ್ಲೋ ಚೆನ್ನಾಗಿರೋ ಧ್ವನಿ ಕೇಳಿಸ್ತದಲ್ಲ ಅಂತ ಜಿಂಕೆ ಹಿಂಗೆ ತಿರುಗಿ ನೋಡುತ್ತೆ. ಮತ್ತಿವನೇನು ಮಾಡ್ತಾನೆ, ಮತ್ತೆ ಊದ್ಲಿಕ್ಕೆ ಶುರು ಮಾಡ್ತಾನೆ ಕೊಳಲನ್ನ. ಹಿಂಗೂ ಇಟ್ಕೊಂಡು ಊದ್ತಾನೆ, ಹಿಂಗೂ ಇಟ್ಕೊಂಡು ಊದ್ತಾನೆ, ಹಿಂಗೂ ಇಟ್ಕೊಂಡು ಊದ್ತಾನೆ ಇರ್ತಾನೆ. ಅಂದರೆ ಬೇಟೆಗಾರಂಗೆ ಜಿಂಕೆ ಎಲ್ಲಿ ಓಡೋಗಿದೆ ಅಂತ ಗೊತ್ತಿಲ್ಲಲ್ಲ. ಇಲ್ಲಿ ಹಿಂಗೆ ಊದಿದ್ರೆ ಇಲ್ಲೇನಾರ ಮುಂದೆ ಹೋಗಿದ್ರೆ ಬರುತ್ತೆ ಜಿಂಕೆ. ಹೀಗೆ ಪಕ್ಕದಲ್ಲಿ ಊದಿದ್ರೆ ಈ ಕಡೆಯಿಂದ ಬರುತ್ತೆ, ಈ ಕಡೆ ಊದಿದ್ರೆ ಈ ಕಡೆಯಿಂದ ಬರುತ್ತೆ. ಅದಕ್ಕೆಲ್ಲ ಕಡೆ ಹುಡ್ಕೋದಿಕ್ಕೆ ಏನು ಮಾಡ್ತಿರ್ತಾನೆ ಅವನು, ಕೊಳಲು ಊದ್ತಾ ಎಲ್ಲ ಕಡೆನೂ ಊದ್ತಿರ್ತಾನೆ. ಎದುರುಗಡೆಯಿಂದ ಜಿಂಕೆ ಮೆತ್ತು ಬರ್ತಾ, ಎದುರುಗಡೆ ಊದಿದಾಗ ಜಿಂಕೆ ಆ ಕಡೆಯಿಂದ ಮೆತ್ತು ಹಿಂಗೆ ಬರ್ತಾ. ಆಗ ಬೇಟೆಗಾರಂಗೆ ಗೊತ್ತಾಗತ್ತೆ, ಓಹೋ ಜಿಂಕೆ ಆ ಕಡೆಯಿಂದ ಬರ್ತಾರೆ, ನಾ ಹೀಗೆ ಊದಬೇಕು ಅಂದ್ಬಿಟ್ಟು ಮತ್ತೆ ಕೊಳಲನ್ನು ಊದ್ಲಿಕ್ಕೆ ಶುರು ಮಾಡ್ತಾರೆ. ಆ ಕೊಳಲ್ ಧ್ವನಿ ಹೀಗೇ ಹೋಗ್ತಾ ಇರ್ತದಲ್ಲ, ಜಿಂಕೆ ಮೆತ್ತಗೆ ನಡ್ಕೊಂಡು ಅಲ್ಲಿ ಮುಂದೆ ಬಂದು ನಿಂತ್ಕೊಂಡು ಹಿಂಗೆ ತಲೆ ಅಲ್ಲಾಡಿಸ್ತಾ ನಿಂತ್ಕೊಂಡ್ಬಿಡುತ್ತೆ. ತಲೆ ಅಲ್ಲಾಡಿಸ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ತದೆ. ಎಷ್ಟು ಚೆನ್ನಾಗಿ ಕೊಳಲ್ ಧ್ವನಿ ಬರ್ತದಲ್ಲ ಅಂತ ಆ ಕೊಳಲ್ ಧ್ವನಿ ಕೇಳ್ತಾ ಜಿಂಕೆ ಹಿಂಗೆ ಹುಲ್ ತಿನ್ನೋದು ಇಲ್ಲ, ನೀರು ಇಲ್ಲ, ಎಲ್ಲ ಬಿಟ್ಟು ಸುಮ್ಮನೆ ಧ್ವನಿ ಕೇಳ್ಕೊಂತ ನಿಂತು ಬಿಡುತ್ತೆ. ಆವಾಗ ಇನ್ನೊಬ್ಬ ಬೇಟೆಗಾರ ಕೈಯಲ್ಲಿ ಬಲೆ ತಂದಿರ್ತಾನಲ್ಲ ತಂದು ಜಿಂಕೆ ಮೇಲೆ ಹಾಕ್ಬಿಟ್ಟು ಜಿಂಕೆ ಗಟ್ಟಿ ಹಿಡ್ಕೊಂಡ್ಬಿಡ್ತಾನೆ. ಜಿಂಕೆಗೆ ಅವಾಗ ಎಚ್ಚರ ಆಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ. ಅಯ್ಯಯ್ಯೋ ನಾ ಮರ್ತು ಬಿಟ್ನಲ್ಲ, ಬೇಟೆಗಾರ ನನ್ನನ್ನು ಅಟ್ಟಿಸ್ಕೊಂಬಂದಿದ್ನಲ್ಲ, ಅಯ್ಯೋ ನಂಗೆ ಮರ್ತೇ ಹೋಗ್ಬಿಡ್ತು. ಕೊಳಲ್ ಧ್ವನಿ ಕೇಳ್ತಾ ನಾನೇ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ಅವ್ರಿಗೆ ಕಳುವು ಬಂದ್ಬಿಡುತ್ತೆ. ಬೇಟೆಗಾರ ಏನು ಮಾಡ್ತಾರೆ, ಭಾಳ ಖುಷಿಯಿಂದ ಆಹಾ ಜಿಂಕೆ ಸಿಕ್ತು, ದೊಡ್ಡ ಜಿಂಕೆ ಸಿಕ್ತು ಅಂತ ಇಬ್ರು ಸೇರ್ಕೊಂಡು ಆ ಜಿಂಕೆನ ಎತ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಅವಧೂತ ಅಲ್ಲಿ ನೋಡ್ತಾ ಕೂತಿರ್ತಾನಲ್ಲ, ಅಯ್ಯಯ್ಯೋ ಎಷ್ಟು ವೇಗವಾಗಿ ಓಡುತ್ತೆ ಜಿಂಕೆ, ಆ ಕೊಳಲ್ ಧ್ವನಿ ಸಿಕ್ಕಾಕೊಂಡ್ಬಿಡ್ತಲ್ಲ, ಇದು ಎಷ್ಟು ಬುದ್ಧಿ ಇತ್ತಲ್ವಾ ಜಿಂಕೆಗೆ, ಎಷ್ಟು ವೇಗವಾಗಿ ಓಡೋ ಶಕ್ತಿ ಇತ್ತು. ಆದ್ರೂ ಸಹಿತನು ತನ್ನ ಮೈನ್ ತಾನೇ ಮರ್ತು ಬಿಡ್ತಲ್ಲ ಅಂದ್ಬಿಟ್ಟು ಅವಧೂತ ಯೋಚನೆ ಮಾಡಿ, ಓಹೋ ನಾವು ಅಷ್ಟೇ ಮನೋರಂಜನೆ ಅಂದ್ಬಿಟ್ಟು ನಾವು ಸಮಯ ಎಲ್ಲ ಅದಕ್ಕೆ ಕಳೆದ್ಬಿಟ್ರೆ, ನಾವು ಮೈ ಮರ್ತು ಬಿಟ್ರೆ ನಾವು ಅಪಾಯದಲ್ಲಿ ಸಿಕ್ಕಾಕೊಂತೀವಿ. ಆಮೇಲೆ ಗ್ರಾಮ್ಯ ಗೀತೆಗಳನ್ನ ಕೇಳ್ತಾನೇ ಇದ್ಬಿಟ್ರೆ ನಮ್ಮ ಕೆಲಸಗಳೆಲ್ಲ ನಾವು ಬಿಟ್ಟು ಬಿಡ್ತೀವಿ. ನಮ್ಮ ಮನಸ್ಸನ್ನೆಲ್ಲ ಅಲ್ಲೇ ಕೊಟ್ಬಿಟ್ರೆ ಅವಾಗೇನಾಗುತ್ತೆ, ನಾವು ಅವತ್ತು ಮಾಡುವಂಥ ಕೆಲಸಗಳೆಲ್ಲ ನಿಂತು ಹೋಗ್ಬಿಡುತ್ತೆ, ಕೆಲಸಗಳೇ ಆಗಲ್ಲ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಧೂತ ಏನು ಮಾಡ್ತಾನೆ, ಅವತ್ತಿಂದ ಸುಮಧುರವಾದ ಗಾಯನ ಕೇಳ್ತಾನೆ. ಬೆಳಗಿಂದ ರಾತ್ರಿ ತನಕ ಕೇಳಲ್ಲ. ಯಾವಾಗ ಎಲ್ಲ ಕೆಲಸ ಎಲ್ಲ ತನ್ನ ಕೆಲಸ ಎಲ್ಲ ಮುಗಿಸಿದ್ಮೇಲೆ, ಎಲ್ಲ ಕೆಲಸ ಆಯ್ತಪ್ಪ, ಈಗೇನು ಕೆಲಸ ಇಲ್ಲ, ಆರಾಮಾಗಿ ಕೂತಿದ್ದೀನಿ, ವಿಶ್ರಾಂತಿಲಿ ಕೂತಿದ್ದೀನಿ ಅಂದರೆ ಮಾತ್ರ ಆವಾಗ ಒಳ್ಳೊಳ್ಳೆ ಗಾಯನ ಕೇಳ್ತಿರ್ತಾನೆ. ಬೆಳಗ್ಗೆ ಎದ್ದಾಗಿಂದನೂ ರಾತ್ರಿ ತನಕನೂ ಬರೀ ಹಾಡು ಕೇಳೋದು, ತನ್ನ ಕೆಲಸನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಈ ನೀತಿನ ಅವಧೂತ ಕಲಿತ. ಮಕ್ಕಳಿಗೇನು, ಪುಟಾಣಿ ಮಕ್ಕಳಿಗೇನು, ಪುಟಾಣಿ ಮಕ್ಕಳುಗಳು ಇಷ್ಟೇ, ಬೆಳಗ್ಗೆ ಎತ್ಕೂಳೆ ಮೊಬೈಲ್ ಹಿಡ್ಕೊಂಡು ಕೂತ್ಕೋಬಾರ್ದು, ಎತ್ಕೂಳೆ ಟಿ ವಿ ನೋಡ್ತಾ ಕೂತ್ಕೋಬಾರ್ದು. ಫಸ್ಟ್ ಎತ್ಕೂಳೆ ಏನು ಮಾಡಬೇಕು, ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ತಿಂಡಿ ತಿನ್ನಬೇಕು. ಮತ್ತೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಅಪ್ಪ ಅಮ್ಮ ಹೇಳ್ತಾರಲ್ಲ, ಪುಟ್ಟ ಕೆಲಸಗಳೆಲ್ಲ ಮಾಡ್ಕೋಬೇಕು. ಅಪ್ಪ ಅಮ್ಮ ಏನು ಹೇಳ್ತಾರೋ ಎಲ್ಲ ಕೆಲಸಗಳು ಮಾಡಬೇಕು. ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಆಮೇಲೆ ವಿಶ್ರಾಂತಿಯಲ್ಲಿ ಕೂತ್ಕೊಂತೀರಲ್ಲ, ಆವಾಗ ನೀವು ಮನೋರಂಜನೆಯನ್ನು ಕೇಳಬೇಕು, ಹಾಡುಗಳು ಕೇಳಬೇಕು, ಡ್ಯಾನ್ಸ್ ಮಾಡಬೇಕು. ಇವೆಲ್ಲ ಬಿಟ್ಬಿಟ್ಟು ಬರೀ ಬೆಳಗ್ಗೆ ಎತ್ಕೊಂಡು ನಂಗೆ ಮೊಬೈಲ್ ಕೊಡು, ನಾನು ಟಿ ವಿ ನೋಡ್ತೀನಿ, ನಾ ಹಾಡು ಕೇಳ್ತೀನಿ, ನಾ ಪಿಕ್ಚರ್ ನೋಡ್ತೀನಿ, ನಾ ಗೇಮ್ ಆಡ್ತೀನಿ ಅಂತ ಬೆಳಗ್ಗೆ ಎತ್ಕೊಳ್ಳೆ ಕೂತ್ಕೊಂಡ್ಬಿಟ್ರೆ ಅವತ್ತಿನ ಕೆಲಸ ಎಲ್ಲ
ನೀವು ಬರೀ ಹಠ ಮಾಡಿ ಬರೀ ಮೊಬೈಲು ಟಿವಿ ಅಂತೇಳಿ ಹಠ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ, ಎತ್ಕೂಳೇನೆ ಮೊಬೈಲ್ ಇಟ್ಕೊಂತಾರಾ, ಎತ್ಕೂಳೆ ಟಿವಿ ನೋಡ್ತಾರಾ? ಅವೆಲ್ಲ ಮಾಡಬಾರ್ದು. ಎತ್ಕೂಳೇನು ಫಸ್ಟ್ ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ನಿಮ್ಮ ಕೆಲಸಗಳೇನಿದೆ ಎಲ್ಲ ಮಾಡ್ಕೋಬೇಕು. ಸ್ಕೂಲಿಗೆ ಹೋಗೋದಿದ್ರೆ ಸ್ಕೂಲಿಗೆ ಹೋಗ್ಬರ್ಬೇಕು. ಸಂಜೆದೆಲ್ಲ ಹೋಮ್ವರ್ಕ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಟಿವಿ ನೋಡೋದು, ಆಮೇಲೆ ಮೊಬೈಲಲ್ಲಿ ಗೇಮ್ ಆಡೋದು, ಇವೆಲ್ಲ ಮಾಡ್ಬೇಕು ತಾನೇ ಮಕ್ಕಳು. ಇದನ್ನು ಯಾರಿಂದ ಕಲ್ತ್ರೆ ನೀವು? ಜಿಂಕೆಯಿಂದ ಕಲ್ತಿದ್ದು. ಯಾವಾಗಲೂ ಬರೀ ಮೊಬೈಲ್ ನೋಡೋದು ಇಂಥವನ್ನೆಲ್ಲ ಬಿಟ್ಬಿಡ್ಬೇಕು. ನಮ್ಮ ಕೆಲಸ ಫಸ್ಟ್ ಮಾಡಬೇಕು, ಆಮೇಲೆ ಮನೋರಂಜನೆಗಾಗಿ ನಮ್ಮ ಸಮಯ ಇಡಬೇಕು ಅಂದ್ಬಿಟ್ಟು ಜಿಂಕೆಯಿಂದ ಕಲ್ತ್ರಿ ಅಲ್ವಾ? ಹಾಗಾದ್ರೆ ಅವಧೂತನ 4ನೇ ಗುರು ಯಾರು ಅಂತ ಹೇಳ್ಬಿಟ್ಟು ಮತ್ತೆ ಮುಂದಿನ ವಾರ ಸೇರಿದಾಗ ಅವಾಗ ತಿಳ್ಕೊಳ್ಳೋಣಂತೆ 4ನೇ ಗುರು ಯಾರು ಅಂತ. ಧನ್ಯವಾದಗಳು.